ಇಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್, ಮೈದಾ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ವಾವಕ್ಕಿ, ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈ ಬಾಳೆಕಾಯಿನ ಇದರಲ್ಲಿ ದೊಡ್ಡದ್ರ ಕಡೆ ತುರ್ಕೊಳ್ತೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಇವಾಗ ಇದರೊಳಗಡೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈರುಳ್ಳಿ ಹಾಕಿದ್ದೀನಿ, ಬಾಳೆಕಾಯಿನ ತುರಿದು ಹಾಕ್ಕೊಂಡಿದ್ದೀನಿ. ನಾವು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಬಜ್ಜಿ ಥರ ಎಷ್ಟು ಬೇಕೋ ಅಷ್ಟಕ್ಕೆ ಕಲಿಸ್ಕೊಳ್ಳೋಣ. ಈಗ ಟೀ ಟೈಮಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಕಲಿಸ್ತೀನಿ ನಾನು, ರಾತ್ರಿಗೆ ಸ್ವಲ್ಪ ಕಲಿಸ್ಕೊತೀನಿ ನೀರು ಹಾಕಿ. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ, ನೀರು ಹಾಕಿ ಸ್ವಲ್ಪ ಎತ್ತಿಕೊಂಡಿದ್ದೀನಿ. ಎಲ್ಲ ಹಿಟ್ಟನ್ನು ಒಂದೇ ಸಮ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಲ್ಲಿ ಕಾರ್ನ್ಫ್ಲೋರು, ಮೈದಾ ಮತ್ತು ಕಡಲೆ ಹಿಟ್ಟು ಮೂರನ್ನೂ ಒಂದೇ ಸಮ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇವಾಗ ಸೌಟಲ್ಲಿ ಬಿಟ್ಟು ಕರಿಯೋಣ. ಇದು ಸ್ವಲ್ಪ ಫ್ರೈ ಆಗಿ ಇವಾಗ ಇನ್ನೊಂದು ಸೈಡು ಟರ್ನ್ ಮಾಡಿ ಬೇಯಿಸೋಣ. ನಮಗೆ ರೋಸ್ಟಾಗಿ ಬೇಯಿಸ್ಕೋಬೇಕು. ನಾನು ಈ ರೀತಿ ಬಿಸಿ ಬಿಸಿ ಬಾಳೆಕಾಯಿ ಪಕೋಡ ನೀವು ಟೀ ಟೈಮ್ಗೆ ಅಥವಾ ಊಟಕ್ಕೆ ಸ್ನ್ಯಾಕ್ಸ್ ಆಗಿ ಉಪಯೋಗಿಸ್ಕೊಳ್ಳಿ, ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಸಣ್ಣ ಕಪ್ಪು ತೊಗರಿಬೇಳೆ ತೊಳೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ಮೈಸೂರು ಬೇಳೆ, ತೊಗರಿಬೇಳೆ ಎರಡೂ ಇದೆ. ಇಲ್ಲಿ 1 ಕಪ್ ಕುಂಬಳಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಇಷ್ಟು ಟೊಮೊಟೊ ಇದರೊಳಗಡೆ ಹಾಕಿ ಕುಕ್ಕರ್ ಒಳಗಡೆ ಬೇಯಿಸ್ಕೊಳ್ತೀನಿ. ಮೊದಲಿಗೆ 3 ವಿಷಲ್ ಕೊಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಟಿದ್ದೀನಿ. ಕುಂಬಳಕಾಯಿ ಸಪ್ರೇಟ್ ಇಟ್ಟಿದ್ದೀನಿ, ಅದನ್ನು ಎತ್ಕೋಬೇಕು, ಬೇಳೆ ಅದೆಲ್ಲ ಮೆಸಿಬೇಕು. ಅದಕ್ಕೆ ಇವಾಗ 3 ವಿಷಲ್ ತೊಗೊಳ್ತೀನಿ. ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಮೇಲ್ಗಡೆ ತಗೊಬಿಟ್ಟು ಕೆಳಗಡೆ ಬೇಳೆ ಮತ್ತು ಟೊಮೊಟೊನ ಮಂತಿಂದ ಮಸಿತೀನಿ. ನಿಮ್ಮ ಬೇಳೆ ಬೆಂದಿಲ್ಲ ನಿಮ್ಮ ಮನೆ ಅಂದರೆ ಮಿಕ್ಸಿಗೆ ಹಾಕಿ 1 ರೌಂಡ್ ರುಬ್ಬಿಡಿ. ನಾನು ಮಂತಿಂದ ಮಸಿತೀನಿ. ನೋಡಿ, ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಲಿ 1 ರೌಂಡ್ ರುಬ್ಬ ಹಾಕ್ಬಿಡ್ತೀನಿ. ಇದಕ್ಕೆ 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ರಸಮ್ ಪೌಡ್ರು ಅಷ್ಟೇ ಸಮ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದನ್ನು ಜಾರ್ಗೆ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ಈ ರೀತಿ ರುಬ್ಬಾಕಿದ್ದೀನಿ. ಇದನ್ನು ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸೋಣ. ಸಾಂಬಾರು ಪೌಡ್ರು, ರಸಮ್ ಪೌಡ್ರ್ ಹಾಕಿದ್ವಿ. ಇದನ್ನು ಚೆನ್ನಾಗಿ ಕುದಿಸೋಣ. ಲಾಸ್ಟಲ್ಲಿ ಒಗ್ಗರಣೆ ಮಾಡಿದ್ರೆ ಆಯಿತು. ನೋಡಿ, ಈ ಥರ ಕುದೀತಾ ಇದೆ. ಇವಾಗ ಒಗ್ಗರಣೆ ಮಾಡೋಣ. ಪಕ್ಕಕ್ಕೆ ತೆಗೆದುಬಿಟ್ಟು ನೋಡಿ, ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಸ್ವಲ್ಪ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಚಟಪಟ ಆದಮೇಲೆ ಈ ಸಾಂಬಾರ್ಗೆ ಹಾಕೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಸಾಂಬಾರ್ಗೆ ಹಾಕ್ತೀನಿ. ಇದು ಇಡ್ಲಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರನ್ನ ಇಡ್ಲಿಗೆ ಹಾಕ್ಕೊಂಡಿದ್ದೀನಿ. ಇಡ್ಲಿ ಮಾಡಿದೆ ಇವತ್ತು.
ಇಡ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಈ ರೀತಿ ನೀವು ಸಾಂಬಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.